ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲೌಸ್ಗೆ ಪರ್ಫೆಕ್ಟ್ ಆಗಿ ಡಾಟ್ಸ್ ಯಾವ ರೀತಿ ಹಾಕಬೇಕು ಅಂತ ನೋಡೋಣ. ಅದಕ್ಕೂ ಮೊದಲು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಾವು ಪರ್ಫೆಕ್ಟ್ ಆಗಿ ಬ್ಲೌಸ್ಗೆ ಯಾವ ರೀತಿ ಡಾಟ್ಸ್ ಹಾಕಬೇಕು ಅಂತ ನೋಡೋಣ. ನೀವು ಈ ಡಾಟ್ಸ್ ಸ್ಟಿಚ್ ಮಾಡಬೇಕಾದ್ರೆ ನೀಟಾಗಿ ಸ್ಟಿಚಿಂಗ್ ಅನ್ನೋದು ಮಾಡಿದಿರಿ ಅಂದರೆ ನಿಮಗೆ ಕ್ಲಾತ್ ಎಲ್ಲ ಲೂಸು ಬರುತ್ತೆ. ಅದೇ ರೀತಿ ನಿಮಗೆ ಇಲ್ಲಿ ಮಿಡಲ್ ಚೆಸ್ಟ್ ಇರುತ್ತಲ್ಲ, ಈ ಮಿಡಲ್ ಚೆಸ್ಟ್ ಹತ್ರ ದಪ್ಪ ಇರ್ತದೆ ನೋಡಿ. ಈಗ ದಪ್ಪ ಇರೋರಿಗೆ ಮಿಡಲ್ ಚೆಸ್ಟ್ ಹತ್ರನೇ ಆಲ್ಮೋಸ್ಟ್ ಅಲ್ಲಿ ಬ್ಲೌಸ್ ಅನ್ನೋದು ನಿಮಗೆ ಟೈಟ್ ಆಗೋದು. ಆ ರೀತಿ ಮಿಡಲ್ ಚೆಸ್ಟ್ ಹತ್ರ ಟೈಟ್ ಆಗದೆ ನೀಟಾಗಿ ಇಲ್ಲೆಲ್ಲ ನಿಮಗೆ ನೀಟ್ ರೌಂಡ್ ಶೇಪಲ್ಲಿ ಇಲ್ಲ ಚೂಪು ಯಾವ ರೀತಿನಾದರೂ ಬೇಕಿದ್ರೂ ನೀವು ಮಾಡ್ಬೋದು. ಆ ರೀತಿ ಬರಬೇಕಾದ್ರೆ ಯಾವ ರೀತಿ ನೀವು ಇಲ್ಲಿ ಸ್ಟಿಚಿಂಗ್ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲೇನು ಮಾಡ್ತೀರಿ, ಈ ರೀತಿ ಬ್ಲೌಸ್ ಕಟ್ ಮಾಡಿರ್ತೀರಲ್ಲ, ಫ್ರಂಟ್ ಪಾರ್ಟು ಕಟ್ ಮಾಡಿರ್ತೀರಿ. ಈ ಬ್ಲೌಸನ್ನು ತಗೊಂಡು ಇದು ಫ್ರಂಟ್ ಪಾರ್ಟ್ ನಾವು ಮಾರ್ಕ್ ಮಾಡಿದ್ದೀವಿ ನೋಡಿ. ಈ ರೀತಿ ಎಲ್ಲ ಕಟ್ ಮಾಡಿದ್ದೀವಿ. ಕಟ್ ಮಾಡಿದ್ಮೇಲೆ ನಾವು ಇಲ್ಲಿ ಟಕ್ಕು ಇಟ್ಟಿದ್ದೀವಿ ನೋಡಿ, 2.5 ಇಂಚಷ್ಟು ಡಿಸ್ಟೆನ್ಸಲ್ಲಿ ಇಟ್ಟಿದ್ದೀವಿ. ಅಂದರೆ ಈ ಬ್ಲೌಸ್ ಮೆಜರ್ಮೆಂಟ್ಗೆ 2.5 ಇಂಚು ಡಾಟ್ ಅನ್ನೋದು ಇಲ್ಲಿ ಕ್ಲಾತ್ ಅನ್ನೋದು ಬಿಟ್ಟಿದ್ದೀವಿ. ಈಗ ನಾವು ಡಾಟ್ ಅನ್ನೋದು ಹಾಕಬೇಕು. ಮೊದಲೇನು ಮಾಡ್ತೀರಿ, ಡಾಟ್ ಹಾಕಬೇಕು ಅಂದರೆ ಇಲ್ಲಿ ಈ ಪಾಯಿಂಟ್ ಇರುತ್ತೆ ನೋಡಿ, ಈ ಕಾಜು ಪಟ್ಟಿ ಉಕ್ಸ್ ಪಟ್ಟಿ ಕಡೆಯಿಂದ ಇರುತ್ತಲ್ಲ, ಇಲ್ಲಿಂದ ಈಗೇನು ಮಾಡ್ತೀವಿ, ಇಲ್ಲಿಂದ 4 ಇಂಚ್ಗೆ ಒಂದು ಮೆಜರ್ ಅನ್ನೋದು ಮಾಡಿ ಇಲ್ಲಿ ಸ್ಟಾರ್ಟಿಂಗಿಂದ ಇಲ್ಲಿಗೆ 4 ಇಂಚಿಗೆ ಒಂದು ಮೆಜರ್ ಅನ್ನೋದು ಮಾಡಿದ್ವಿ. 4 ಇಂಚಿಗೆ ಮೆಜರ್ ಮಾಡಿದ್ಮೇಲೆ ಇಲ್ಲಿಂದ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನೋಡಿ. ಇದು 3.25 ಇಂಚಷ್ಟು ಬರುತ್ತೆ ಫ್ರೆಂಡ್ಸ್. ಇಲ್ಲಿಂದ ಇಲ್ಲಿ ಈ ರೀತಿ ಕ್ರಾಸಲ್ಲಿ ರೌಂಡ್ ಶೇಪಲ್ಲಿ ಇರೋದಕ್ಕೆ 3.25 ಇಂಚಷ್ಟು ಬಂದಿದೆ. ಇದಾದಮೇಲೆ ಇಲ್ಲಿಂದ ಇಲ್ಲಿಗೆ ನಿಮಗೆ 2.25 ಇಂಚ್ ಅನ್ನೋದು ಇದೆ ಕ್ಲಾತ್ ಬಿಟ್ಟಿದ್ದೀವಿ. ಈಗ ಈ ರೀತಿ ಆದಮೇಲೆ ಈಗ ಬ್ಲೌಸನ್ನು ಈ ರೀತಿ ಹಿಡಿದು ನಿಮ್ಗೆ ಇಲ್ಲಿ ಡಾಟ್ ಲೆಂತ್ ಅನ್ನೋದು ಹಾಕಬೇಕಾಗುತ್ತೆ. ಕೆಳಗಡೆ ನೀವು ಎಷ್ಟು ಹಾಕ್ತೀರಿ, ಒಂದು 1/2 ಇಂಚಷ್ಟು ಬಿಟ್ಟು ಮೇಲ್ಗಡೆ 1/4 ಇಂಚು ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿವರೆಗೂ ಡಾಟ್ ಅನ್ನೋದು ನಾವು ಮಾರ್ಕ್ ಮಾಡಿದ್ವಿ. ಇಲ್ಲ ಮೇಲ್ಗಡೆಯಿಂದನಾದರೂ ನಾವು ಡಾಟ್ ಅನ್ನೋದು ಮಾರ್ಕ್ ಮಾಡ್ಬೋದು, ಕೆಳಗಡೆಯಿಂದನಾದರೂ ಮಾಡ್ಬೋದು. ಇಲ್ಲಿ 3 ಇಂಚ್ವರೆಗೂ ಮಾರ್ಕಿಂಗ್ ಮಾಡಿದ್ದೀನಿ. ಈ 3 ಇಂಚಿಗೆ ಮಾರ್ಕ್ ಮಾಡಿದ್ಮೇಲೆ ಈಗ ಇಲ್ಲಿ ಕಟ್ಟಿಟ್ಟಿರ್ತೀನಿ ನೋಡಿ, ಇಲ್ಲಿಗೆ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕಿ. ಇದಾದಮೇಲೆ ಈ ಕಡೆಯಿಂದ ಈ ಕಡೆನೂ ನೀವು ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಬೇಕು. ಈ ರೀತಿ ಸ್ಟ್ರೈಟಾಗಿ ನೀವು ಇಲ್ಲಿ ಸ್ಟಿಚ್ ಅನ್ನೋದು ಹಾಕಬೇಕಾಗುತ್ತೆ. ಇಲ್ಲಿ ನೀವು ಕ್ರಾಸ್ ಹಾಕಿದಿರಿ ಅಂದರೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ಮಿಡಲ್ ಡಾಟ್ ಅನ್ನೋದು ನಿಮಗೆ ನೀಟಾಗಿ ಬರದೆ ಇಲ್ಲಿ ನಿಮಗೆ ಚೆಸ್ಟ್ ಪಾರ್ಟ್ ಹತ್ರ ಲೂಸ್ ಅನ್ನೋದು ಬರೋದಿಲ್ಲ. ಅದರಿಂದ ನೀವೇನು ಮಾಡಬೇಕು, ಇಲ್ಲಿ ಸ್ಟ್ರೈಟಾಗಿ ನೀವು ಲೈನ್ ಅನ್ನೋದು ಹಾಕಬೇಕಾಗುತ್ತೆ. ಇದನ್ನು ಹಾಕಬೇಕು ಅಂದರೆ ನೀವು ಕ್ಲಾತ್ನು ನೋಡಿ ಎಲ್ಲಿಂದ ಎಲ್ಲಿ ಗ್ಯಾಪ್ ಇಡಬೇಕು ಅನ್ನೋದು ನಿಮ್ಮ ಮೆಜರ್ಮೆಂಟ್ಗೆ ಎಷ್ಟು ಡಾಟ್ ಇಡಬೇಕು ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಿರಬೇಕಾಗುತ್ತೆ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಈಗ ನಾವು ಡಾಟ್ ಹಾಕಬೇಕಾಗುತ್ತೆ. ಡಾಟ್ ಹಾಕೋದಕ್ಕೆ ಮೊದಲು ಈ ರೀತಿ ಕ್ಲಾತನ್ನು ತಗೊಂಡು ಶೋಲ್ಡರ್ ಏನು ಮಿಡಲ್ಲು ಹಿಡಿಯೋ ಕೆಲಸನೇ ಅಗತ್ಯ ಇಲ್ಲ. ಯಾಕಂದರೆ ನೀವು ಈ ರೀತಿ ಮಾರ್ಕ್ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಶೋಲ್ಡರ್ ಮಿಡಲ್ಗೆ ಇದು ಡಾಟ್ ಅನ್ನೋದು ಬರುತ್ತೆ ನೋಡಿ. ಈ ರೀತಿ ಹಿಡಿದಾಗ ಕರೆಕ್ಟಾಗಿ ಶೋಲ್ಡರ್ ಮಿಡಲ್ಗೆ ಬರುತ್ತೆ. ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಡಾಟ್ ಇರುತ್ತೆ ನೋಡಿ, ಇಲ್ಲಿ ಟಕ್ಸ್ ಇಟ್ಟಿರ್ತೀವಲ್ಲ ನೋಡಿ, ಇಲ್ಲಿ 2.5 ಇಂಚ್ ಹತ್ರ ಇಲ್ಲೊಂದು ಟಕ್ಕು ಇಲ್ಲೊಂದು ಟಕ್ ಇಟ್ಟಿರ್ತೀರಲ್ಲ, ಈ 2 ಟಕ್ಸನ್ನ ನೀವು ಕರೆಕ್ಟಾಗಿ ಈ ರೀತಿ ಫೋಲ್ಡಿಂಗ್ ಅನ್ನೋದು ಮಾಡಿ. ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ 4 ಇಂಚ್ ಇರುತ್ತೆ ನೋಡಿ, ಇಲ್ಲಿಗೆ ಈ ರೀತಿ ಡಾಟಿಗೋಸ್ಕರ ಈ ರೀತಿ ಕ್ಲಾತನ್ನು ಮಾಡಬೇಕು. ಇಲ್ಲಿಂದ ಇಲ್ಲಿ ಉಕ್ಸ್ ಪಟ್ಟಿ ಕಡೆಯಿಂದ ಎಷ್ಟಿರಬೇಕು, 4 ಇಂಚಷ್ಟು ಡಿಸ್ಟೆನ್ಸಲ್ಲಿ ಇರಬೇಕು. ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಈಗ ನಾವು ಸ್ಟ್ರೈಟ್ ಲೈನ್ ಹಾಕಿವಲ್ಲ, ಸೇಮ್ ಸ್ಟ್ರೈಟಾಗಿ ಲೈನ್ ಅನ್ನೋದು ಹಾಕಿ. ನೀವು ಸ್ಟ್ರೈಟ್ ಲೈನ್ ಹಾಕಬೇಕಾದ್ರೆ ನೀವೇನು ಮಾಡ್ತೀವಿ, ಇಲ್ಲಿಂದ ಇಲ್ಲಿಗೆ ನಾವು 3 ಇಂಚಷ್ಟು ಮಾರ್ಕ್ ಮಾಡಿದ್ದೀವಿ. ಇದು ನಿಮಗೆ ಶಾರ್ಪ್ನೆಸ್ ಬರುತ್ತೆ, ಯಾಕೆಂದರೆ ಕ್ಲಾತ್ ಸ್ವಲ್ಪ ರಫ್ ಇರೋದ್ರಿಂದ ಇಲ್ಲಿ ನಿಮಗೆ ಶಾರ್ಪಾಗಿ ಬರುತ್ತೆ. ನಿಮ್ಗೆ ಅಕಸ್ಮಾತ್ ಈ ರೀತಿ ಶಾರ್ಪಲ್ಲಿ ಬೇಡ, ನಮಗೆ ಸ್ವಲ್ಪ ರೌಂಡ್ ಶೇಪಲ್ಲಿ ಬೇಕು ಅನ್ನೋ ಆಗಿದ್ರೆ ಇಲ್ಲಿ 3 ಇಂಚ್ ಇಟ್ಟಿರ್ತೀವಲ್ಲ, ಇಲ್ಲಿಂದ ಒಂದು 1/4 ಇಂಚಷ್ಟು ಕಡಿಮೆ ಮಾಡಿ. ಅವಾಗ 1/4 ಇಂಚಷ್ಟು ಕಡಿಮೆ ಮಾಡಿದಾಗ ನಿಮಗೆ ಚೆಸ್ಟ್ ಪಾರ್ಟಲ್ಲಿ ಇದು ಡಾಟ್ಸ್ ಹಾಕಿದ್ಮೇಲೆ ರೌಂಡ್ ಶೇಪಲ್ಲಿ ನಿಮಗೆ ಬರುತ್ತೆ. ಇದನ್ನು ನೋಡಿ ನೀವು ಇಲ್ಲಿ ಡಾಟ್ ಅನ್ನೋದು ಹಾಕಬೇಕಾಗುತ್ತೆ. ಹೀಗೇನು ಮಾಡೋಣ, ನಾನು ಇಲ್ಲಿವರೆಗೂ 3 ಇಂಚ್ವರೆಗೂ ಇಟ್ಟು ಮಾರ್ಕ್ ಮಾಡಿ ಸ್ಟಿಚ್ ಮಾಡ್ತೀನಿ. ನಿಮಗೆ ರೌಂಡ್ ಶೇಪಲ್ಲಿ ಬೇಕು ಅಂದರೆ ನೀವು ಒಂದು 1/4 ಇಂಚಷ್ಟು ಕಡಿಮೆ ಮಾಡಿಬಿಟ್ಟು ನೀವು ಸ್ಟಿಚ್ ಮಾಡಿದ್ದೀರಿ ಅಂದರೆ ನಿಮಗಿಲ್ಲಿ ಶಾರ್ಪಾಗಿ ಬರುತ್ತೆ. ಅಂದರೆ ಶಾರ್ಪ್ನೆಸ್ ಬರದೆ ರೌಂಡ್ ಶೇಪಲ್ಲಿ ನಿಮಗಿಲ್ಲಿ ಬರುತ್ತೆ. ಈಗ ಏನು ಮಾಡ್ತೀರಿ, ಇದನ್ನು ಈ ರೀತಿ ಹಿಡಿದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ನೀಟಾಗಿ ಸ್ಟ್ರೈಟಾಗಿ ನೀವು ಯಾವ ರೀತಿ ಮಾರ್ಕ್ ಮಾಡಿರ್ತೀರಲ್ಲ ಅದೇ ರೀತಿ ಮಾಡಿರಿ. ಇವೆರಡು ಕ್ಲಾತು ನೋಡಿ ಈ ರೀತಿ ಈಕ್ವಲ್ ಆಗಿ ಇರಬೇಕು. ಈಕ್ವಲ್ ಆಗಿ ಇಟ್ಟು ಇಲ್ಲಿಂದ ಇಲ್ಲಿ ಮಿಡಲ್ಗೆ ಡಾಟ್ ಹಾಕಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟ್ರೈಟಾಗಿ ಈ ರೀತಿ ಲೈನ್ ಅನ್ನೋದು ಹಾಕಬೇಕು. ಕ್ರಾಸಲ್ಲಿ ನೀವು ಇಲ್ಲಿ ಹಾಕಬಾರ್ದು. ಈ ರೀತಿ ನೀವು ಹಾಕಿದ್ಮೇಲೆ ಡಾಟಿಗೆ ಈಗ ಉಕ್ಸ್ ಪಟ್ಟಿ ಕಡೆಯಿಂದ ಹಾಕೋಣ ಡಾಟು. ಈಗ ಒಂದೇ ಡಾಟೆ ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ. ಇಲ್ಲಿ ಈ ರೀತಿ ಡಾಟ್ ಹಾಕಿದಾಗ ಈ ರೀತಿ ನೋಡಿ ನಿಮ್ಗೆ ಇಲ್ಲಿ ಶಾರ್ಪಾಗಿ ಬರುತ್ತೆ. ನಿಮ್ಗೆ ಈ ರೀತಿ ಶಾರ್ಪಲ್ಲಿ ಬೇಡ ಅಂದರೆ ನೀವು ಒಂದು 1/4 ಇಂಚಷ್ಟು ಕಡಿಮೆ ಮಾಡಿ ಕರೆಕ್ಟಾಗಿ ಬರುತ್ತೆ. ಇದು ಕ್ಲಾತ್ ಸ್ವಲ್ಪ ರಫ್ ಇರೋದ್ರಿಂದ ನಿಮ್ಗೆ ಇದೇ ರೀತಿ ಕಾಣುತ್ತೆ. ಈಗ ಈ ಡಾಟ್ ಹಾಕಿದ್ಮೇಲೆ ಈಗ ಹುಕ್ಸ್ ಪಟ್ಟಿ ಕಡೆಯಿಂದ ಹಾಕಬೇಕು.
ಹುಕ್ಸ್ ಪಟ್ಟಿ ಕಡೆಯಿಂದ ನೀವೆಲ್ಲ ಡಾಟ್ ಹಾಕ್ತೀರಿ. ಆಲ್ರೆಡಿ ಟಕ್ ಇಟ್ಟಿರ್ತೀವಿ ನೋಡಿ, ಇಲ್ಲಿಂದ ಇಲ್ಲಿ 2 ಇಂಚಸ್ ಡಿಸ್ಟೆನ್ಸಲ್ಲಿ ಮಾರ್ಕ್ ಮಾಡಿರ್ತೀವಿ. ಈ ಡಿಸ್ಟೆನ್ಸ್ ಹತ್ರ ನೀವು ಈಗ ಡಾಟಕ್ಕೋಸ್ಕರ 2 ಇಂಚಿಂದ 2.5 ಇಂಚಷ್ಟು ಹಾಕ್ಬೋದು. ಇಲ್ಲಿ ನಾವು ಡಾಟಿಗೋಸ್ಕರ 2.5 ಇಂಚಷ್ಟು ಮಾರ್ಕಿಂಗ್ ಅನ್ನೋದು ಮಾಡೋಣ. ನೋಡಿ, ಇಲ್ಲಿಂದ ಇಲ್ಲಿಗೆ 2.5 ಇಂಚ್ ಮಾರ್ಕ್ ಮಾಡಿದ್ವಿ. ಈ 2.5 ಇಂಚ್ ಹತ್ರ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಈ ರೀತಿ ಲೈನ್ ಹಾಕೋಣ. ನೋಡಿ, ಇಲ್ಲಿ ಸ್ಟ್ರೈಟಾಗಿ ಲೈನ್ ಹಾಕಿದ್ದೀವಿ. ಈಗ ಇಲ್ಲಿದೆಯಲ್ಲ, ಈ ಸ್ಟ್ರೈಟ್ ಲೈನ್ ಹಾಕಿರ್ತೀವಲ್ಲ, ಈಗ ಇದನ್ನು ಸ್ಟಿಚ್ ಮಾಡಿ. ಇಲ್ಲೂ ಅಷ್ಟೇ ನೀವು 1/4 ಇಂಚ್ ಅಷ್ಟೇ ಸ್ಟಿಚ್ ಮಾಡಿ, ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ಯಾಕೆಂದರೆ ಕ್ಲಾತ್ ಜಾಸ್ತಿ ಹಿಡಿದ್ರೆ ನಿಮಗೆ ನೀಟ್ ಡಾಟ್ಸ್ ಅನ್ನೋದು ಇರೋದಿಲ್ಲ. ಅದರಿಂದ ಇಲ್ಲಿ 1/4 ಇಂಚ್ ಅಷ್ಟು ಅಂದರೆ ಇಲ್ಲೊಂದು ಪಾದ ಇರುತ್ತೆ ನೋಡಿ, ಅದರಷ್ಟೇ ನೀವು ಸ್ಟಿಚ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕರೆಕ್ಟ್ ಕ್ಲಾತ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಅಲ್ಲಿ 1/4 ಇಂಚ್ 1/2 ಇಂಚ್ ಅನ್ನೋದು ಇಲ್ಲಿ ಡಾಟಿಗೆ ಹೋಗುತ್ತೆ. ಈ ರೀತಿ ನೀಟಾಗಿ ಮಿಡಲಲ್ಲಿ ಫೋಲ್ಡ್ ಮಾಡಿ, ಇಲ್ಲಿ 1/4 ಇಂಚ್ ಅಷ್ಟು ಇರಲಿ ತುದಿಲಿ. ಇಲ್ಲಿಗೆ ಬರ್ತಾ ನಿಮಗೆ ಶಾರ್ಪಾಗಿ ನೋಡಿ, ಈಗ ಇಲ್ಲಿ 1/4 ಇಂಚಷ್ಟು ಮಾರ್ಕ್ ಮಾಡಬೇಕು. ಇಲ್ಲಿ 1/4 ಇಂಚ್ ಸ್ಟಿಚ್ಚಿಂದ ಹಿಂಗೆ ಬರ್ತಾ ಬರ್ತಾ ಈ ರೀತಿ ಒಳಗಡೆ ಬಂದು ಇಲ್ಲಿ ಕೊನೆಗೆ ಈ ರೀತಿ ಬಂದುಬಿಡಬೇಕು. ನೀವು ಇಲ್ಲಿಂದನೂ 1/4 ಇಂಚೆ ಬಂದು ಇಲ್ಲಿ ಈ ರೀತಿ ಟರ್ನ್ ಮಾಡಬಾರ್ದು ರೌಂಡ್ ಶೇಪಲ್ಲಿ. ಇಲ್ಲಿಂದ ಒಂದೊಂದು ಲೈನೇ ಈ ರೀತಿ ಕಡಿಮೆ ಆಗ್ತಾ ಬಂದು ಈ ರೀತಿ ಇದು ಅಷ್ಟೇ ಸ್ಟ್ರೈಟಾಗಿ ಲೈನ್ ಅನ್ನೋದು ಬರಬೇಕು. ಆ ರೀತಿ ಹಾಕಿದ್ರೆ ನಿಮಗೆ ಡಾಟ್ಸ್ ಅನ್ನೋದು ನೀಟಾಗಿ ಬರುತ್ತೆ. ಈಗ ಇಲ್ಲಿ ಹಿಡಿದ್ಬಿಟ್ಟು ಇಲ್ಲಿಂದ ಇಲ್ಲಿ 1/4 ಇಂಚಷ್ಟು ಇರೋದನ್ನೆಲ್ಲ 1/4 ಇಂಚಷ್ಟು ಮಾರ್ಕ್ ಮಾಡಿ, ಇವೆರಡು ಕ್ಲಾತು ಈಕ್ವಲ್ ಆಗಿರಲಿ. ಹಿಡಿದ್ಬಿಟ್ಟು ಇಲ್ಲಿಂದ ಸ್ಟ್ರೈಟಾಗಿ ಲೈನ್ ಹಾಕಿ. ಇಲ್ಲಿ ನಾವು ಸ್ಟ್ರೈಟ್ ಲೈನ್ ಹಾಕಿದ್ವಿ. ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ, 2 ಡಾಟ್ಗೆ ಕ್ಲಾತ್ ಅನ್ನೋದು ಈ ರೀತಿ ಬಂದ್ಬಿಡುತ್ತೆ. ಇಲ್ಲಿ ಈ ಡಾಟು ಈ ರೀತಿ ಹಾಕಬೇಕು. ನೋಡಿ, ಕಾಣಿಸ್ತಿದೆಯಲ್ಲ, ನೋಡಿ 2 ಡಾಟ್ಗೆ ಕ್ಲಾತ್ ಅನ್ನೋದು ಯಾವ ರೀತಿ ಬಂದಿದೆ ಅಂತ ನೋಡಿ. ನೋಡಿ, ಡಾಟ್ ಎಷ್ಟು ಪರ್ಫೆಕ್ಟಾಗಿ 2 ಡಾಟಿಗೆ ಈ ರೀತಿ ಬಂದ್ಬಿಡುತ್ತೆ ನಿಮಗೆ. ಈಗ ಈ 2 ಡಾಟ್ ಆದಮೇಲೆ ಈಗ ಇಲ್ಲಿರುತ್ತೆ ನೋಡಿ, ಇಲ್ಲಿ ಹಾರ್ಮ್ ಹೋಲ್ ಕಡೆ ಇರುತ್ತಲ್ಲ, ಅಲ್ಲಿಂದ ನಾವು ಸ್ಟಿಚ್ ಮಾಡಬೇಕು. ಇಲ್ಲೂ ಅಷ್ಟೇ, ನೀವು ಇಲ್ಲಿಂದ ಇಲ್ಲಿ ಸ್ಟಿಚ್ ಮಾಡಬೇಕು ಅಂದರೆ ನೀವೇನು ಮಾಡ್ತೀರಿ, ಇಲ್ಲಿ ಹಾರ್ಮ್ ಹೋಲ್ ಕಡೆ ಆಲ್ರೆಡಿ ಮಾರ್ಕ್ ಮಾಡಿರ್ತೀವಿ ನೋಡಿ, ಅಲ್ಲಿಂದ ಇಲ್ಲಿ ಹಿಡಿದ್ಬಿಟ್ಟು ನೀಟಾಗಿ ಇಲ್ಲಿಗೆ ಎಷ್ಟು ಲೆಂತ್ ಇಡ್ತಿದ್ದೀನಿ ಅಂದರೆ ನಾನು ಈ ಬ್ಲೌಸ್ ಮೆಜರ್ಮೆಂಟ್ಗೆ ನೋಡಿ, ಇಲ್ಲಿಂದ ಇಲ್ಲಿ 4.5 ಇಂಚಿಗೆ ಮಾರ್ಕ್ ಮಾಡ್ತಿದ್ದೀನಿ. ಇಲ್ಲಿ 4.5 ಇಂಚ್ ಹತ್ರ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದನೂ ಅಷ್ಟೇ ಇಲ್ಲಿ ನೋಡಿ ಈ ರೀತಿ ಸ್ಟ್ರೈಟಾಗಿ ಲೈನ್ ಬರಬೇಕು. ಇದು ಅಷ್ಟೇ, ನೀವು ಸ್ಟ್ರೈಟ್ ಲೈನ್ ಬರಬೇಕು. ಅದೇ ರೀತಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ತಿರಲ್ಲ, ತೋರಿಸ್ತೀನಿ. ಇದನ್ನು ಈ ರೀತಿ ಫೋಲ್ಡ್ ಮಾಡ್ತೀರಿ. ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಬೇಕಾದ್ರೂ ಅಷ್ಟೇ, ಇಲ್ಲಿ ಸ್ಟಾರ್ಟಿಂಗಲ್ಲಿ 1/4 ಇಂಚ್ ಇರಲಿ, ಆಮೇಲೆ ಬರ್ತಾ ಬರ್ತಾ ಕಡಿಮೆ ಮಾಡ್ತಾ ಬಂದು ಇಲ್ಲಿ ತುದಿಗೆ ಶಾರ್ಪಾಗಿ ಬಂದುಬಿಡಬೇಕು. ಆ ರೀತಿ ಹಾಕಿದ್ರೆ ನಿಮಗೆ ಡಾಟ್ಸ್ ಬರೋದು. ಇಲ್ಲಿಂದ ನೀವು 1/4 ಇಂಚೆ ಬಂದು ಇಲ್ಲಿ ಈ ರೀತಿ ರೌಂಡ್ ತಗೊಂಡ್ರಿದ್ರೆ ಅದು ಡಾಟ್ ನೀಟಾಗಿ ಬರೋದಿಲ್ಲ, ನಿಮಗೆ ಕ್ಲಾತ್ ಅನ್ನೋದು ಕರೆಕ್ಟ್ ಬರೋದಿಲ್ಲ. ಚೆಸ್ಟ್ ಪಾರ್ಟ್ ಹತ್ರ ಟೈಟು ಆ ರೀತಿ ಆಗುತ್ತೆ. ಅದರಿಂದ ಇಲ್ಲಿ ಬರ್ತಾ 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 ಕಡಿಮೆ ಮಾಡ್ತಾ ಬಂದು ಸ್ಟಿಚ್ ಹಾಕಬೇಕು. ಈಗ ನೋಡಿ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ಈ ರೀತಿ 1/4 ಇಂಚಷ್ಟು ಹಿಡೀರಿ. ಹಿಡಿದ್ಬಿಟ್ಟು ನೀವು ಅಲ್ಲಿಂದ ಸ್ಟಾರ್ಟ್ ಮಾಡಿ ಒಂದೊಂದು ಪಾಯಿಂಟೇ ಕಡಿಮೆ ಮಾಡ್ತಾ ಬಂದು ಕೊನೆಗೆ ಬರೋ ಅಷ್ಟೊತ್ತಿಗೆ ಇಲ್ಲಿ ಶಾರ್ಪಲ್ಲಿ ಬಂದುಬಿಡಬೇಕು. ನೋಡಿ ಫ್ರೆಂಡ್ಸ್, ಇಷ್ಟೇ. ಈ ರೀತಿ ನೀವು ಡಾಟ್ ಅನ್ನೋದು ಹಾಕಬೇಕು. ನೋಡಿ ಎಷ್ಟು ಸ್ಟ್ರೈಟ್, ಇದು ಸ್ಟ್ರೈಟ್ ಲೈನೇ ಇರಬೇಕು, ಕ್ರಾಸಲ್ಲಿ ಹಾಕ್ಬಾರ್ದು. ಅದೇ ಬರ್ತಾ 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 ಒಂದೊಂದು ಲೈನ್ ಅನ್ನೋದು ಕಡಿಮೆ ಮಾಡ್ತಾ ಬಂದು ಇಲ್ಲಿ ತುದಿಗೆ ಶಾರ್ಪಲ್ಲಿ ಬಂದುಬಿಡಬೇಕು. ಈ ರೀತಿ ಬಂದಾಗ ನಿಮಗೆ ಡಾಟ್ಸ್ ಅನ್ನೋದು ಕರೆಕ್ಟಾಗಿ ಬ್ಲೌಸಿಗೆ ಬರುತ್ತೆ. ನೋಡಿ ಎಷ್ಟು ನೀಟಾಗಿದೆ ಅಂತ. ನೋಡಿ, ಓಪನ್ ಮಾಡಿದ್ರೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ನಿಮಗೆ ಬಂದಿದೆ ಅಂತ ನೋಡಿ. ಈ ರೀತಿ ನೀವು ಡಾಟ್ಸ್ ಅನ್ನೋದು ಹಾಕಬೇಕು. ಈ ರೀತಿ ಹಾಕಿದ್ರೆ ನಿಮಗೆ ಕ್ಲಾತ್ ಅನ್ನೋದು ಲೂಸ್ ಬರುತ್ತೆ. ನೋಡಿ, ಮಿಡಲ್ ಚೆಸ್ಟ್ ಹತ್ರ ನಿಮಗೆ ಭಾಳ ಎಕ್ಸ್ಪೆಂಡ್ ಅನ್ನೋದು ಆಗುತ್ತೆ. ನೀವು ಈ ಬಿಗ್ ಸೈಜ್ ಆದಾಗೆಲ್ಲ ನೀವು ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಅನ್ನೋದು ಜಾಸ್ತಿ ಇಡಿ. ಇಲ್ಲಿ ಕರ್ವ್ ಶೇಪ್ ಅನ್ನೋದು ಜಾಸ್ತಿ ತೆಗೀರಿ. ಇಲ್ಲಿ ಕ್ಲಾತ್ ಮಿಡಲ್ ಡಾಟ್ ಹಾಕ್ತೀವಲ್ಲ, ಇಲ್ಲಿ ಕ್ಲಾತ್ ಅನ್ನೋದು ನೀವು ಜಾಸ್ತಿ ಬಿಟ್ಟಿದ್ದೀರಾ ಅಂದರೆ ನಿಮ್ಗೆ ಈ ಪಾರ್ಟ್ ಹತ್ರ ಟೈಟ್ ಅನ್ನೋದು ಬರೋದಿಲ್ಲ. ಪರ್ಫೆಕ್ಟಾಗಿ ಚೆಸ್ಟ್ ಅನ್ನೋದು ದಪ್ಪ ಇರೋರಿಗೆ ಪರ್ಫೆಕ್ಟಾಗಿ ಬರುತ್ತೆ. ಇದನ್ನು ನೀವು ಮಾಡಿದ್ರೆ ನಿಮ್ಮ ಬ್ಲೌಸಲ್ಲಿ ನಿಮಗೆ ಫ್ರಂಟ್ ಪಾರ್ಟಲ್ಲಿ ನೀಟಾಗಿರುತ್ತೆ. ಬ್ಲೌಸಲ್ಲಿ ಫ್ರಂಟ್ ಪಾರ್ಟ್ ನಿಮಗೆ ಕರೆಕ್ಟಾಗಿ ಬಂತು ಅಂದರೆ ಆಲ್ಮೋಸ್ಟ್ ಆಲ್ 50% ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬಂದಿರೋ ರೀತಿ. ನಿಮ್ಗೆ ಇಲ್ಲಿ ಡಾಟ್ಸ್ ಏನು ನೀಟಾಗಿ ಹಾಕಿಲ್ಲ, ಇಲ್ಲೇ ಟೈಟ್ ಆಯಿತು ಅಂದರೆ ಇಲ್ಲಿ ಚೆಸ್ಟ್ ಪಾರ್ಟ್ ಹತ್ರ ಮಿಡಲ್ ಚೆಸ್ಟ್ ಹತ್ರ ಈ ರೀತಿ ಟೈಟಾಗಿ ಹಿಡಿದ್ಬಿಟ್ಟು ಬ್ಲೌಸೇ ವೇರ್ ಮಾಡೋಕ್ಕಾಗದೆ ಬ್ಲೌಸ್ ಅನ್ನೋದೇ ವೇಸ್ಟ್ ಆಗುತ್ತೆ. ಇಲ್ಲ ಚೆಸ್ಟ್ ಹತ್ರ ಟೈಟ್ ಆಗಿಬಿಟ್ಟು ಇಲ್ಲಿ ಮುಂದೆ ಎಲ್ಲ ನೀಟಾಗಿ ಕಾಣೋದಿಲ್ಲ, ಆ ರೀತಿ ಹಾಕ್ಬಿಡುತ್ತೆ. ಅದರಿಂದ ನೀವು ಡಾಟ್ಸ್ ಅನ್ನೋದು ಈ ರೀತಿ ಕರೆಕ್ಟಾಗಿ ಹಾಕಬೇಕು. ಇಲ್ಲಿ ನೋಡಿ, ಇಲ್ಲಿ ನಾನು ಸ್ಕ್ವೇರ್ ನೆಕ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಅದೇ ರೀತಿ ಡಾಟ್ಸ್ ಅನ್ನೋದು ಈ ರೀತಿ ಹಾಕಿದ್ದೀನಿ. ಈ ರೀತಿ ಹಾಕಿದ್ಮೇಲೆ ನೋಡಿ, ಇಲ್ಲಿ ರೌಂಡ್ ಶೇಪ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ರೀತಿ ನಿಮಗೆ ಬ್ಲೌಸ್ ಅನ್ನೋದು ಇರಬೇಕಾಗುತ್ತೆ. ಈಗ ಇದು ಸ್ಟಿಚ್ ಹಾಕಿದ್ವಲ್ಲ, ಇದಾದಮೇಲೆ ಈಗ ಇನ್ನೊಂದು ಕಡೆನೂ ಸೇಮ್ ನೀವು ಅದೇ ರೀತಿ ಸ್ಟಿಚ್ ಅನ್ನೋದು ಹಾಕಬೇಕು. ಮೊದಲೇನು ಮಾಡ್ತೀವಿ, ಇಲ್ಲ ಆಲ್ರೆಡಿ ನಾವು ಕ್ಲಾತ್ ಇದು ಮಾಡಿರ್ತೀವಿ ನೋಡಿ, ಇಲ್ಲಿಂದ ಇಲ್ಲಿಗೆ 2.5 ಇಂಚಷ್ಟು ಬಿಟ್ಟಿರ್ತೀವಿ ಕ್ಲಾತನ್ನು. 2.5 ಇಂಚಷ್ಟು ಬಿಟ್ಟಿರ್ತೀವಿ. 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 2.5 ಇಂಚಷ್ಟು ಬಿಟ್ಟಿರ್ತೀವಿ
ಈ 2.5 ಇಂಚಿಂದ ಏನು ಮಾಡಬೇಕು, ಇದನ್ನು ಮಿಡಲ್ಗೆ ಫೋಲ್ಡ್ ಮಾಡಿ ಇಲ್ಲಿಂದ ಇಲ್ಲಿಗೆ 4 ಇಂಚಷ್ಟು ಡಿಸ್ಟೆನ್ಸ್ ಮಾರ್ಕ್ ಮಾಡಿಬಿಟ್ಟು ಈ ರೀತಿ ಫೋಲ್ಡ್ ಅನ್ನೋದು ಮಾಡಿ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಮಿಡಲ್ ಫೋಲ್ಡ್ ಮಾಡಿ ನೋಡಿ. ಇಲ್ಲಿಂದ ಇಲ್ಲಿ ಡಾಟ್ ಕರೆಕ್ಟ್ ಡಾಟ್ ಇಟ್ಟಿರ್ತೀವಿ ನೋಡಿ ಕರೆಕ್ಟಾಗಿ ಡಾಟ್ ಇಟ್ಟಿರ್ತೀವಲ್ಲ ಅಲ್ಲಿಗೆ ಫೋಲ್ಡಿಂಗ್ ಅನ್ನೋದು ಮಾಡಬೇಕು. ಫೋಲ್ಡ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿ ಲೆಂತ್ ಎಷ್ಟಿದೆ 3 ಇಂಚಷ್ಟು ಇಟ್ಟವಲ್ಲ, ಸೇಮ್ 3 ಇಂಚಿಗೆ ಒಂದು ಲೆಂತ್ ಅನ್ನೋದು ನೀನು 3 ಇಂಚಿಗೆ ಲೆಂತ್ ಅನ್ನೋದು ಕರೆಕ್ಟಾಗಿ ಮಾರ್ಕ್ ಮಾಡಿ ಇಲ್ಲಿವರೆಗೂ ಬರುತ್ತೆ ನೋಡಿ. 3 ಇಂಚಿಗೆ ಲೆಂತ್ ಮಾರ್ಕ್ ಮಾಡಿಬಿಟ್ಟು ಈಗ ಇಲ್ಲಿ ಈ ರೀತಿ ಹಿಡಿದು ಕರೆಕ್ಟಾಗಿ ಇದು ಈಕ್ವಲಾಗಿ ಕ್ಲಾತ್ ಇರಬೇಕು ನೋಡಿ. ಕಟ್ಸಿಟ್ಟಿರ್ತೀವಲ್ಲ ಅವೆರಡು ಕರೆಕ್ಟಾಗಿರಲಿ. ಇಲ್ಲಿ ಹಿಡಿದ್ಬಿಟ್ಟು ಈ 3 ಇಂಚಿಗೆ ಮಾರ್ಕ್ ಮಾಡಿರ್ತೀರಲ್ಲ ಅಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ಇಲ್ಲಿ ಡಾಟ್ಸ್ ಹಾಕಬೇಕಾದ್ರೂ ಅಷ್ಟೇ ಫ್ರೆಂಡ್ಸ್, ನೀವು ಒಂದು ಕಡೆ ಯಾವ ರೀತಿ ಹಾಕಿರ್ತೀರಿ ಡಾಟ್ಸನ್ನ ಸೇಮ್ ಅದೇ ರೀತಿ ಇಲ್ಲಿ ಹಾಕಬೇಕಾಗುತ್ತೆ. ಒಂದು ಹೆಚ್ಚು ಕಡಿಮೆ ಹಾಕಿದ್ದೀರಿ ಅಂದರೆ ನಿಮಗೆ ಚೆಸ್ಟ್ ಹತ್ರ ಒಂದು ಜಾಸ್ತಿ ಲೂಸ್ ಬರುತ್ತೆ, ಒಂದು ಟೈಟ್ ಬರುತ್ತೆ, ಆ ರೀತಿ ಆಗುತ್ತೆ. ಅದರಿಂದ ನೋಡಿ ನೀವು ಇಲ್ಲಿ ಕರೆಕ್ಟಾಗಿ ಕ್ಲಾತು ಡಾಟು ಎಲ್ಲ ಕರೆಕ್ಟಾಗಿ ಹಾಕಿ ನೋಡಿ. ಒಂದು ಡಾಟ್ ಅನ್ನೋದು ಹಾಕಿದ್ವಿ. ಈ ರೀತಿ ಒಂದು ಡಾಟ್ ಹಾಕಿದ್ಮೇಲೆ ಸೇಮ್ ಇದನ್ನು ಅಷ್ಟೇ ನೀವು ಇಲ್ಲಿ ಫೋಲ್ಡಿಂಗ್ ಅನ್ನೋದು ಮಾಡಿ ಇದನ್ನು 2.5 ಇಂಚಷ್ಟು ಬಿಟ್ಟಿರ್ತೀರಲ್ಲ, ನೀವು ಇಲ್ಲಿಂದ ಇಲ್ಲಿ 2.5 ಇಂಚ್ವರೆಗೂ ಲೆಂತ್ ಅನ್ನೋದು ಮಾರ್ಕ್ ಮಾಡಿದ್ಮೇಲೆ ಇಲ್ಲಿ ಹಿಡಿದ್ಬಿಟ್ಟು 1/4 ಇಂಚಷ್ಟು ಹೇಳಿದ್ನಲ್ಲ ನಾನು ಆಗಲೇ, ಸೇಮ್ 1/4 ಇಂಚಷ್ಟು ಮಾರ್ಕ್ ಮಾಡಿಬಿಟ್ಟು ಸ್ಟ್ರೈಟಾಗಿ ಲೈನ್ ಅನ್ನೋದು ಬರ್ತಾ ಕ್ರಾಸಲ್ಲಿ ಬರಬೇಕು. ಸ್ಟ್ರೈಟಾಗಿ ಇರಬೇಕು ಲೈನು, ತುದಿಗೆ ಬಂದಾಗೆಲ್ಲ ಶಾರ್ಪಾಗಿ ಬರಬೇಕು. ಈಗ ಇಲ್ಲಿ ಸೆಕೆಂಡ್ ಡಾಟು ಹಾಕಿದ್ವಿ ಕಾಜು ಪಟ್ಟಿ ಕಡೆಯಿಂದ. ಇದಾದಮೇಲೆ ಈಗ ಇಲ್ಲಿಂದ ಇಲ್ಲಿ ಮಿಡಲ್ ಡಾಟ್ ಇಲ್ಲಿಂದ ಆರ್ಮ್ ಹೋಲ್ ಕಡೆ ಹಾಕಬೇಕಾಗುತ್ತೆ. ಇಲ್ಲೂ ಸೇಮ್ ನೀವು ಈ ರೀತಿ ಮಾರ್ಕ್ ಮಾಡಿರ್ತೀರಿ ನೋಡ್ರಿ, ಈ ರೀತಿ ಹಿಡೀರಿ. ಇಲ್ಲಿಂದ ಲೆಂತ್ ಎಷ್ಟಿತ್ತು ನಮ್ಮದು ಮಾರ್ಕ್ ಮಾಡಿದ್ರಲ್ಲ 4.5 ಇಂಚಷ್ಟು ಲೆಂತ್ ಅನ್ನೋದು ಬೇಕಾಗುತ್ತೆ. ಈ 4.5 ಇಂಚ್ಗೆ ಒಂದು ಲೆಂತ್ ಅನ್ನೋದು ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ 4.5 ಇಂಚು. ಈ 4.5 ಇಂಚ್ ಹತ್ರ ಮಾರ್ಕ್ ಮಾಡಿಬಿಟ್ಟು ಸೇಮ್ ಇಲ್ಲಿ 1/4 ಇಂಚಷ್ಟು ಈ ರೀತಿ ಹಿಡಿದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ನೀಟಾಗಿ ನಾವಿಲ್ಲಿ ನೀಟಾಗಿ ಇಲ್ಲಿ ನಾವು ಡಾಟ್ಸ್ ಅನ್ನೋದು ಹಾಕಿದ್ದೀವಿ. ಈ ರೀತಿ ನೀವು ಡಾಟ್ಸ್ ಅನ್ನೋದು ಹಾಕಿದಾಗ ಎರಡೂ ಕಡೆ ಕ್ಲಾತ್ ಅನ್ನೋದು ಈ ರೀತಿ ನಿಮಗೆ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಚೆಸ್ಟ್ ಹತ್ರ ಎಲ್ಲೂ ಟೈಟ್ ಅನ್ನೋದು ಬರೋದಿಲ್ಲ ನೋಡಿ. ಈ ಬ್ಲೌಸ್ ಈ ರೀತಿ ಬಂದಿದೆ. ಇನ್ನೊಂದು ಕಡೆದು ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ. ಇದು ಲೆಫ್ಟ್ ಸೈಡು ರೈಟ್ ಸೈಡು ಕರೆಕ್ಟ್ ಈಕ್ವಲ್ ಆಗಿ ಬಂದಿದೆ ನೋಡಿ. ಡಾಟ್ಸ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ. ಈ ರೀತಿ ನೀವು ಡಾಟ್ಸ್ ಅನ್ನೋದು ಹಾಕಿದ್ದೀರಿ ಅಂದರೆ ನಿಮ್ಮ ಬ್ಲೌಸಲ್ಲಿ ನಿಮಗೆ ಚೆಸ್ಟ್ ಹತ್ರ ಟೈಟ್ ಆಗೋದಿಲ್ಲ. ಅದೇ ರೀತಿ ನಿಮಗೆ ಫ್ರಂಟ್ ಪಾರ್ಟಲ್ಲಿ ನೀಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ. ನೀವು ಸ್ವಲ್ಪ ಹೆಚ್ಚು ಕಡಿಮೆ ಹಾಕಿದ್ರು ಇಲ್ಲಿ ಚೆಸ್ಟ್ ಹತ್ರ ಟೈಟ್ ಆಗುತ್ತೆ, ಮಿಡಲ್ ಚೆಸ್ಟ್ ಟೈಟ್ ಆಗುತ್ತೆ, ಕ್ರಾಸ್ ಬೆಲ್ಟ್ ಹತ್ರ ನೀಟಾಗಿ ಶೇಪ್ ಬರೋದಿಲ್ಲ. ಈ ರೀತಿ ಎಲ್ಲ ಆಗುತ್ತೆ. ಇಲ್ಲಿ ಕ್ಲಾತ್ ನಿಮಗೆ ಜಾಸ್ತಿ ಆಗುತ್ತೆ, ಇಲ್ಲ ಕಡಿಮೆ ಆಗುತ್ತೆ, ಈ ರೀತಿ ಆಗುತ್ತೆ. ಅದರಿಂದ ನೀವು ಕರೆಕ್ಟಾಗಿ ನೀವು ಯಾವ ರೀತಿ ಕಟಿಂಗ್ ಮಾಡಿರ್ತೀರಿ ನಿಮ್ಮ ಸೈಜ್ ಮೆಜರ್ಮೆಂಟ್ಗೆ ಅದನ್ನು ನೋಡಿಬಿಟ್ಟು ನೀವು ಈ ರೀತಿ ಪರ್ಫೆಕ್ಟಾಗಿ ಡಾಟ್ಸ್ ಅನ್ನೋದು ಹಾಕಿದ್ರಿ ಅಂದರೆ ನಿಮ್ಮ ಬ್ಲೌಸು ನಿಮಗೆ ಪರ್ಫೆಕ್ಟಾಗಿ ಫ್ರಂಟ್ ಪಾರ್ಟ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಓಕೆ, ಇದೆಷ್ಟು ಅರ್ಥ ಆಯ್ತಲ್ಲ. ನಾವು ಯಾವ ರೀತಿ ಟಕ್ಸನ್ನು ಬ್ಲೌಸಿಗೆ ಡಾಟ್ಸನ್ನು ಯಾವ ರೀತಿ ಹಾಕಬೇಕು ಅನ್ನೋದು ಅರ್ಥ ಆಯ್ತಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.